ಇವಂಗ ಕೊಡ್ಲಿಲ್ಲ ಅವಾಗ ಎಲ್ಲಾ ಕಡೆ ತಿರುಗಿದ ಲಾಸ್ಟ್ ನೆನಪು ಬಂದಳು ಯಾರಿಗೆ ಆದಿಶಕ್ತಿ ದುಷ್ಟರ ಸಂಹಾರ ಮಾಡ್ಲಕ್ಕ ಈ ಕಲಿಯುಗದೊಳಗ ಅವತಾರ ತಾಳಿ ನಿತ್ತಾಳ ದುಷ್ಟರ ಸಂಹಾರ ಮಾಡಕ ದುರ್ಗಿ ಅವತಾರ ತಾಳಿದಕಿನಿ ಯಾರು ಚಂದ್ರಗಿರಿ ಚಂದ್ರಮ್ಮ ತಾಯಿ ಆಕೆಗೆ ಹೋಗಿ ಕೇಳ್ತಾನೆ ಯವ್ವ ಏನಂತವ ನಿನ್ನ ನಂಬಿ ಬಂದವನಿ ಆಯ್ಕೋ ತಾಯಿ ಹುಡ್ಯಾಗ ಏನಂತ ಹೇಳಿ ಏನಂತವ ನನಗ ಮಠ ಕಟ್ಟಬೇಕನ್ನುವಂಗ ಇಚ್ಛೆ ಆಗೈತಿ ಯಾರು ಜಾಗ ಕೊಡುವಲ್ರು ಕೊಡಲಾಗ್ಯಾರ ತಾಯಿ ನನಗ ನಿನ್ನ ನಂಬಿ ಬಂದ ನನಗ ಜಾಗ ಇಸೋದು ಕೊಡುವ ಅಂದ ಹೌದು ಅದಕ್ಕ ಏನಾಗ್ತದವ ಮನಿ ತಕ ಬಂದತಿ ಕೇಳಕ್ಕಂದ್ರ ಕುಡ್ಲಾರ್ದ ಹಂಗ ಕಳಿಸ್ತಾಳಕ್ಕೆ ಆದಿಶಕ್ತಿ ಅವತಾರ ಹೇಳ್ತಾಳ ಬೇಡಿದಿ ಕೊಟ್ಟಾಳ ನೀ ಮುಂದ ನಡಿ ಚಿಕ್ಕಯ್ಯ ಅಂದಳಕ್ಕೆ ಬರ್ತೀನ ಹಿಂದ ನೀ ಮುಂದ ನಡಿ ನಿನಕ್ಕೆ ಮೊದಲು ಬಂದು ಬಬಲಾದಿ ಊರಾಗ ಹೊಕ್ಕ ನಿನಗ ಮಠ ಕಟ್ಲಕ್ ಜಾಗ ಫಿಕ್ಸ್ ಮಾಡಿ ಇಟ್ಟು ಬಂದಿರ್ತಾನ ಬಂದಿರ್ತೀನಿ ಅಂತ ತಾಯಿ ಇನ್ನ ಚಿಕ್ಕಯ್ಯ ಮುತ್ಯ ಹೊಳಿ ದಾಟಿ ಬಬಲಾದಿ ಊರಾಗ ಹೋಗಿದ್ದಿಲ್ಲ 7 ಹೆಡಿ ಸರ್ಪದ ರೂಪ ತಾಳಿ ಚಂದ್ರವ್ ತಾಯಿ ಬಬಲಾದಿ ಊರಾಗ ಹೊಕ್ಕ ಪ್ರತಿಯೊಂದು ಮನೆ ಒಳಗ ಹೋಗಿ ಅಂಜಿಕೆ ಹಾಕಿ ಹೊರಗೆ ಬರ್ಲಾತ ಹೌದು ಸರ್ಪಿನ ರೂಪ ತಾಳಿ ಆಡಿ ಬರ್ತಿದ್ಲು ಊರ ಮಂದಿ ಎಲ್ಲ ಅಂದ್ರು ಚಿಕ್ಕಯ್ಯಗೆ ಬಹುಶಃ ಜಾಗ ಕೊಡ್ಲಾರ್ದಕ್ಕಾಗಿ ಇದನ್ನ ಕೀಳೆ ವಿಷಯನಪ್ಪ ಅಂತ ಹೇಳಿ ಊರ ಮಂದಿ ಎಲ್ಲ ಓಡಿ ಬಂದ ಚಿಕ್ಕಯ್ಯ ಮುತ್ಯಾಗ ಕೈ ಮುಗಿದು ಕೇಳ್ತಾರ ಏನಂತವ ಎಲ್ಲಿ ಜಾಗ ಕೇಳ್ತಿ ಕೇಳಪ್ಪ ಕೇಳದಲ್ಲಿ ಜಾಗ ಕೊಡ್ತೀವಿ ಕರೆ ಇದನ್ನ ಮೊದಲು ಸರ್ಪ ಊರಂದ್ ಹೊರಗೆ ಹಾಕು ಅಂದಾಗ ಅವಾಗ ಅಂದಿವ ಚಿಕ್ಕಯ್ಯ ಮುತ್ಯ ಏನಂತನವ ಚಂದ್ರವ್ ತಾಯಿನ ಕಾರದ ಹೇಳ್ತಾನ ಯವ್ವ ನೀ ಬಂದಿರೋದಗದ ಮುಗಿತು ಯಾಕ ಜಾಗ ಬೇಕಾಗಿತ್ತು ಬಾಂದಿ ಜಾಗ ಇಸೋದು ಕೊಟ್ಟಿದಿ ಇನ್ನು ನೀ ಹೋಗಂದ ನೋಡು ಹೊಳ್ಳಿ ಹೋಗಂತಾನ ಚಿಕ್ಕ ವಿದ್ಯ ಅವಾಗ ಅಂದಳ ಚಂದ್ರವ್ ತಾಯಿ ಏನಂತಳವ ತಾಯಿ ಯಾಕೋ ಮಗನ ಅಂದಳ ನೀ ಬಾ ಅಂದಾಗ ಬರ್ಲಾಕ ನೀ ಹೋಗ ಅಂದಾಗ ಹೋಗ್ಲಾಕೆ ನಿನ್ನ ಮನಿ ಹಾಳು ಮಾಡಿ ನನ್ನ ಹೌದು ಬಾ ಅಂದದಿ ಬಂದನೆ ಜಾಗ ಬೇಕಂದಿ ಇಸೋದು ಕೊಟ್ಟನೆ ಆದ್ರ ಹಂಗ ಹೋಗಕ್ಕೆ ಅಲ್ಲ ಹೆಂಗವ ನಿನಗ ಹೆಂಗ ಜಾಗ ಇಸೋದು ಕೊಟ್ಟನಿಲ್ಲ ಹಂಗ ಜಾಗ ಇಸೋದು ಕೊಟ್ಟನೆ ಅನ್ನುವಂಗ ನನಗೊಂದು ಕೂನ ಕೊಟ್ಟಿ ನಾ ಹೋಗ್ತಾನ ಇಲ್ಲ ಅಂದ್ರೆ ನಿನ್ನ ನುಂಗುತ್ತಾನ ಅಂತೇಳಿ ಹತ್ಯಾಳಲ್ಲಿ ಚಿಕ್ಕಯ್ಯ ಮುತ್ಯಾಗ ಸ್ವತಃ ಚಿಕ್ಕಯ್ಯ ಮುತ್ಯ ಒಂದು ಮಾತು ಹೇಳ್ಯಾನ ಏನಂತವ ನಾನು ನುಂಗಕ್ಕೆ ಕರೆ ಯವ್ವ ನನಗ ಬರೇ 3 ಗಳಿಗೆ ಟೈಮ್ ಕೊಡು ಯಾಕ ಹೆಂಗ ಮುಂದಿನ ಮುಂಡಿಗೆ ಬರ್ದಿಡಾವದನಿ ಅಂದ ಹೌದು ಹೆಂಗವ 3 ಗಳಿಗೆ ಟೈಮ್ ಕೊಡು ಯಾಕೆ ಅಂದ್ಳು ಸಾಯುಕಿತ್ತ ಮೊದಲ ಜಡ್ಜ್ ಸಹಿತ ಪರವಾನಗಿ ಕೊಡ್ತಾ ಇಚ್ಛೆ ಆಗಿತ್ತಂದ್ರ ತಗೊಂಬಗನ 3 ಗಳಿಗೆ ಏನ್ ಮಾಡ್ಕೋತಿ ಮಾಡ್ಕೊ 3 ಗಳಿಗೆ ಎಕ್ಕಿ ಗಿಡ ತಪ್ಪಲ ಮೇಲೆ ಮುಂದಿನ ಮುಂಡಿಗೆ ಬರ್ದಿಟ್ಟ ಖರೆ ಆದ್ರ ಹೇಳ್ರಿ ಮುಂದ ಹಿಂದ ನುಂಗ್ಲಕ್ಕ ಬೇನ್ ಹತ್ತಿಳಲ್ಲ ತಾಯಿ ಹತ್ತಾಳ ಇನ್ನು ನನ್ನ ನುಂಗತಾಳ ಬಾ ಅಂತೇಳಿ ಓಡ್ಲಕ್ಕ ಓಡಿದ ತಮ್ಮ ಎಲ್ಲಿ ತಕ್ಕ ಓಡ್ತಾನೋ ಅಡಗಲಕ್ಕ ಜಾಗ ಸಿಗಲಿಲ್ಲ 3 ಸೀಮೆಯಾಗ ಹೋಗಿ ನಿತ್ತ ಯಾವ್ಯಾವ ಊರ್ರಿ 3 ಸೀಮೆ ಒಂದ ಕಾಕಂಡಿಕೆ ಒಂದು ಬಬಲೇಶ್ವರ ಒಂದು ಸಾರವಾಡ ಸತ್ತ 3 ಸೀಮೆಯಾಗ ಚಿಕ್ಕಯ್ಯ ಮುತ್ಯನ ಪಾದಗಟ್ಟಿ ಐತಿ ಈಗ ಸದ್ಯ ನೋಡಾಗ ಸಿಗ್ತವೆ ಹೋಗಿ ಅಲ್ಲಿ ಹೋಗಿ ನಿತ್ತ ಅವಾಗ ಇನ್ನೆಲ್ಲಿ ಓಡ್ತೀಯೋ ಮಗನ ಎಲ್ಲಿ ಹೋತಿ ನೀ ಮಣ್ಣಾಗ ಹೋದ್ರು ನಿನ್ನ ಬಿಡಂಗಿಲ್ಲ ಅವತಾರ ಅವಾಗ ಇನ್ನು ನಾನು ನುಂಗುತ್ತಾಳ ಬಾ ಅಂತೇಳಿ 3 ಸೀಮೆಯಾಗ ನೆಲದಾಗ ಇಳಿಲಕ್ಕ ಅವಾಗ ನೆಲದಾಗ ಇಳಿಲಕ್ಕತ್ತ ಅವಾಗ ನಿಂದ್ರು ಚಿಕ್ಕಯ್ಯ ಮಣ್ಣು ಪಾಲಾಗತಿ ಅಂತ ಹೇಳಿ ಹೋಗಬೇಡ ಓಡಿ ಹೋಗಿ ಹಿಡಿಗುಡದ ತಮ್ಮ ಏನಾತವ ಶರೀರ ಮಣ್ಣಾಗ ಹೋತು ಜುಟ್ಟು ಕಿತ್ತಿ ಕೈಯಾಗ ಬಂದು ಇನ್ನೂ ತನಾನು ಎಲ್ಲಾ ದೇವರಿಗೆ ಜುಟ್ಟು ಇದ್ದದ ಕಾಯಿ ಹೋದ್ರ ಬಬಲಾದಿ ಮಾತ್ರ ಬೋಳಗಾಯಿ ಹೇಳ್ತತಿ ಈ ಸದ್ಯ ಪ್ರತ್ಯಕ್ಷ ಹೋಗಿ ನೋಡು ಆ ಚಂದ್ರವ್ ತಾಯಿ ಕೈಯಾಗ ಅವನು ಆ ಚಿಕ್ಕಯ್ಯ ಮುತ್ಯಾನ ಜುಟ್ಟು ಹೋಗ್ಯಾವ ಮತ್ತ ಈ ಮಸೀಬನಾಳ ಚಂದ್ರವನ ಕೈಯಾಗ ನಿಮ್ಮ 3 ಮಂದಿ ಗಿರಿಗಿಲಾದಿತ್ತು ಒಳ್ಳೆ ಹುಷಾರಿ ಜುಟ್ಟು ಕಿತ್ತಿ ಬಿಡ್ರಿ ಹೋಗ್ಲಿ ಬಿಡತಿ ತಮ್ಮ ಆದಿಶಕ್ತಿ ಅವತಾರ ಐತಿ ಯಾಕಂದ್ರ ಜೀವ ಉಣೋದಲ್ಲ ತಿನ್ನೋದಲ್ಲ ಕಾಡಾವಲ್ಲ ಬೇಡಾವಲ್ಲ ಉಣಾವಲ್ಲ ತಿನ್ನಾವಲ್ಲ ಪ್ರಥಮದೊಳಗ ಒಟ್ಟ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳ್ತಾರ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳ್ತಾನ ಮತ್ತೆ ಈ ಮನುಷ್ಯ ಸತ್ತ ಬಳಕ 3 ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಹೌದು 3 ಕೂಳತ್ ಇಟ್ಟು ಬರ್ತಾರಲ್ಲ 3 ಕೂಳತ್ ಹಕ್ಕಿಗೆ ಅನ್ನ ಕುಣಿ ಮೇಲೆ ಅದು ಏನಂತ ಇಡ್ತಾರ ಏನಂತವ ಅವ ಜೀವಂತಿದ್ದಾಗ ಏನೇನು ತಿತ್ತಿದಲ್ಲ ಅದನ್ನ ಎಲ್ಲಾ ಪದಾರ್ಥ ಅಡಿಗೆ ಮಾಡಿ ಓದಿಡ್ತಾರ ಎಲ್ಲ ಒಯ್ದಿಡ್ತಾರ ಯಾಕ ಹೆಂಗ ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತ ಜೀವ ತಿತ್ತೈತೆ ಇಡ್ತಾರೋ ಏನು ತಿನ್ನಂಗಿಲ್ಲ ತಿಡ್ತಾರೋ ಹಂಗಂಗವ ಇದು ಸತ್ತ ಬಳಕೆ ಇಡ್ತಾರ ಏನ ಇನ್ನೊಂದಾಗ ಮಾಡ್ತಾರಿ ಮತ್ತೇನವ ತಮ್ಮ ಹೇಳಿ ಹಿರಿಯರು ಮಾಳಾತ ಮಾಡ್ತಾರ ನೋಡ್ರಿ ವರ್ಷಕ್ಕೊಮ್ಮೆ ಹಿರಿಯರು ಮಾಳ ಮಾಡ್ತಾರಲ್ರಿ ಹೆಂಗವ
ಹಿರಿಯರು ಮಾಳ ಮಾಡ್ಬೇಕಾದ್ರ ಒಂದು ಚರಿಗೆ ನೀರು ತುಂಬಿಟ್ಟು ಹೌದು ಮನಿ ಒಳಗ ಅಡಿಗೆ ಮಾಡಿ ಮನಿ ಕುಂಡಿ ಮೇಲೆ ಇಡ್ತಾರ ಆ ಸತ್ತವ್ರು ಬಂದು ತಿತ್ತಾರ ನನ್ನ ಮ್ಯಾಲ ಇಲ್ಲ ನಾ ಏನಂತ ಹೇಳಿ ನೋಡಿ ಮಾಳ ಮಾಡ್ತಾರ ಅದನ್ನ ಯಾರು ತಿಂತಾರ ಬಂದು ಜೀವ ತಿತ್ತೈತಿ ತಿರ್ತಾರ ತಿನ್ನಂಗಿಲ್ಲ ತಿರ್ತಾರ ಬೇಕಾರ ನಮ್ಮ ಬಸವಣ್ಣ ಕೇಳಿದ್ರಿ ಹೆಂಗ್ರಿ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ರೂಪಾಯಿ ರೊಕ್ಕ ಆಗಿರ್ಬೇಕು 4 ರೂಪಾಯಿ ರೊಕ್ಕ ಆಗಿರ್ಬೇಕು ಏನು ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ರೂಪಾಯಿ ಆಗಿರ್ಬೇಕು ಇದು ಏನಾಗತೈತಿ ಅಂತ ಕೇಳ್ತಾರ ಹೇಳ್ರಿ ತಮ್ಮ ಎಲ್ಲ ಇದು ಒಂದು ಆಗತೈತಿ ಹೆಂಗ್ರಿ ತಿಂಡಿ ತೀರಿರ್ಬೇಕಂದ್ರೆ ಏನು ಈಗ ಕುರಿ ಮೈಯಾಗ ಕೂದಲು ಜಾಸ್ತಿ ಆಗಿರ್ತಾವ ಅಡಿವ್ಯಾಗ ಬಿಟ್ಕೊಂಡು ಹೋಗಿರ್ತಾರ ಆ ಅಡಿವ್ಯಾಗ ತಿರುಗಾಡಿ ಕುರಿ ಜೇಟಗಾಲ ಕೊಟ್ಟ ಜಾಲಿಕಾಯಿ ಮೇಯುವಾಗ ಒಟ್ಟೊಟ್ಟಿಗೆ ಮುಳ್ಳು ಹತ್ತಿರ್ತಾವ ಅದ್ರ ಮೈಗೆ ಆ ಕೂದಲಿಗೆ ಹತ್ತಿರಾಗ ಆ ಕೂದಲೊಳಗ ಹತ್ತಿ ಬಳಕ ಅದಕ್ಕೆ ತಿಂಡಿ ಬಿಡ್ತೈತಿ ತಿಂಡಿ ಬಿಟ್ಟು ಬಳಕ ಏನ್ ಮಾಡ್ತಾರ ಸಣ್ಣ ಹಂಗೆ ಹತ್ರ ಕೂದಲ ಕಟ್ಟು ಮಾಡಿ ತೆಗಿತಾರ ಸಣ್ಣ ಹಂಗೆ ಕೂದಲ ಕಟ್ಟಿ ಮಾಡಿ ತೆಗದ್ರ ಅಂದ್ರ ಅಲ್ಲಿ ತಿಂಡಿ ತೀರ್ತಾರ ತಂಡಿ ಬಿಟ್ಟಿರ್ಬೇಕ ಅದ ಕೂದಲ ತಗೊಂಡು ತಮ್ಮ ಕಂಬಳಿ ತಯಾರು ಮಾಡ್ತಾರೆ ತಂಡಿ ಹೊತ್ತಿದಾಗ ಅದನ್ನ ಹೊಚ್ಕೋತಾರ ಕಂಬಳಿ ಅಲ್ಲಿ ತಂಡಿ ಬಿಡ್ತದ ತಂಡಿ ಇಲ್ಲ ಏನ ಹೋಗಾಗ 4 ರೂಪಾಯಿ ಆಗಿರ್ಬೇಕಂದ್ರಲ್ಲ ಏನ ಕಂಬಳಿ ಇರ್ತೈತಿ ನೋಡ ಕಂಬಳಿ ಹೋದ ಪ್ಯಾಟ್ಯಾಗ ಹೋದ ಮಾರಿಪ ಅಂದ್ರ ಅದ 4 ರೂಪಾಯಿ ಕೈಗೆ ಬರ್ತೈತಿ ಈ ಮಾಸಾ ಜಾತ್ರೆಗ ತಿಂಡಿನೂ ತೀರ್ತು ತಂಡಿನೂ ಬಿಡ್ತು ರೊಕ್ಕನು ಆತು ಸವಾಲ್ ಜವಾಬನು ಕಡಿಮೆ ಏದೋ ಒಳಗ ದೇವರ ಒಟ್ಟ ಶಕ್ತಿ ಇಲ್ಲ ಅಂತ ಹೇಳ್ತಾರನ್ರಿ ತಮ್ಮ ದೇವರ ಸತ್ತದ ಕೇಳೋ ತಮ್ಮ ದ್ವಾಪಾರ ಯುಗದಾಗ ನಿಮ್ಮ ಕೃಷ್ಣ ಪರಮಾತ್ಮ ಸತ್ತಾನಪ್ಪ ತಾ ಮಾಡಿದ ಕರ್ಮ ಅಂತಂಗಾದ್ರು ಭೇಟಿಯಲ್ಲೋ ಭೇಟಿಯಲ್ಲೋ ಆಗ ಒಂದೊಂದು ಟೈಮ್ ಅದೊಳಗ ದ್ವಾಪಾರ ಯುಗ ಮುಗಿಯುವ ಏನಾಯ್ತು ಕೃಷ್ಣ ಪರಮಾತ್ಮ ಮನೆಗೆ ದಪ್ಪ ಗಿಡದ ಕಾಲ ಮಾಡಿ ಮನೆಗೆ ದಪ್ಪ ಗಿಡ ಮುಂಜಾನೆ ಎದ್ದ ಎಳಿ ಬಿಸಿಲ ಬಿತ್ತವನ ಅಂಗಲ ಏನಾಗ್ತದವ ತಮ್ಮ ಅಂಗಳದೊಳಗ ಪದ್ಮ ಒಂದ ಎತ್ತ ಕೃಷ್ಣಾಗ ಅದು ಚಿಗರಿ ಕಿವಿ ಹೊಳದಂಗ ಹೊಳಿಯ ತಿತ್ತು ಆವಾಗ ಅಲ್ಲಿ ಬ್ಯಾಟಿ ಆಡ್ಬೇಕಂತ ಒಬ್ಬ ಬಾಂಧ ಆಡಿವಾಗ ಕೇಳಿಯ ಬಾಂಧ ಆಡಿವಾಗ ಗಿಡದ ಮರಿಗೆ ನಿತ್ತ ನೋಡಿದ ಕೇಳಿ ಅವಂಗ ಖಂಡಿತ ನೋಡಿ ಏನ್ ಮಾಡ್ತಾನ ಬೇಟಿ ಯಾವ್ದೋ ಚಿಗರಿ ಅಂತ ಬಾಣ ಹೂಡಿದ ತನ್ನ ಬಾಣ ಬಿಟ್ಟ ಹೋಗಿ ನಟ್ಟಿತ ಅಂಗಾಲ ಏನ ತಮ್ಮ ಯಾವ ಕೃಷ್ಣ ಪರಮಾತ್ಮಗೆ ಅಂದ್ರೆ ದೇವರಿಗೆ ಒಟ್ಟ ಸಾವಿಲ್ಲ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಅಂತ ಹೇಳ್ತಾನ ದೇವರಿಗೆ ಜನನಿಲ್ಲ ಮರಣಿಲ್ಲ ಸಾವಿಲ್ಲ ಕೇಡಿಲ್ಲ ಗುಣವಲ್ಲ ತಿನ್ನವಲ್ಲ ಹಸು ಇಲ್ಲ ತ್ರಷ ಇಲ್ಲ ನಿದ್ದಿಲ್ಲ ನೀರಡಿಕಿಲ್ಲ ಪರಮಾತ್ಮಗತ್ ಹೇಳ್ತಿ ಅಂದ್ರೆ ಹೌದು ಬ್ಯಾಟಿ ಆಡುವಂತ ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನ ನಿನ್ನ ಕೃಷ್ಣ ಪರಮಾತ್ಮ ಹೌದು ಕೃಷ್ಣ ದೇವ ಸತ್ತಾನಲ್ರಿ ಯಾವಾಗವ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮನೆಗಿದ್ದು ಒಂದು ಗಿಡದ ಬಡ್ಡೆ ಹೌದು ಗಿಡದ ಬಡ್ಡೆ ಮಾಡ್ಕೊಂಡವ ಅವನ ಕಾಲಾಗ ಒಂದು ಪದ್ಮ ಹೊಳಿತಿತ್ತು ಹೆಂಗವ ಚಿಗುರಿ ಕಿವಿ ಹೊಳದಂಗ ಹೊಳಿತಿತ್ತು ತಳ ಹೊಳಿತಿತ್ತು ಮುಂಜಾನೆ ಎದ್ದು ಎಳಿ ಬಿಸಿಲು ಬಿದ್ದಿತ್ತು ಅಂಗಾಲ ಮ್ಯಾಗ ಅಂಗಾಲದಾಗ ಅವಾಗ ಇವ್ ಬ್ಯಾಟಿ ಆಡ್ಲಕ್ ಏನ ಬಂದಿದ್ದಲ್ಲ ಬಂದಲ್ರಿ ತಿರುಗಾಡ್ಕೋತ ಬಂದು ಗಿಡದ ಮರಿಗೆ ನಿತ್ತು ನೋಡಿದ ಪಕ್ಕ ಬ್ಯಾಟಿ ಸಿಕ್ತಳು ನನ್ನ ಕೈಯಾಗ ಅಂದ ಖರಿಯದವ ಮಾತ ಬ್ಯಾಟಿ ಸಿಕ್ತ ತಿಳ್ಕೊಂಡ ಏನ್ ಮಾಡ್ಯಾನ ತನ್ನ ಕೈ ಒಳಗಿರುವಂತ ಬಿಲ್ಲ ಬಾಣ ಹೂಡಿ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನವಾಗ ಆ ಬಾಣ ಹೋಗಿ ಕೃಷ್ಣನ ಅಂಗಾಲದೊಳಗೆ ನಟ್ಟಾಗ ಜಾಗಾದ ಮೇಲೆ ಕೃಷ್ಣ ಪರಮಾತ್ಮನ ಮರಣಾಗ್ಯದ ಖರಿಯದ
ಅದವ ಹೌದು ಮತ್ತ ದೇವ್ರ ಒಟ್ಟ ಸತ್ತಿಲ್ಲ ಅಂತ ಹೇಳ್ತೀವಿ ಹೇಳ್ತೀವಿ ಬ್ಯಾಟಿ ಆಡು ಬೇಡನ ಕೈಯಾಗ ಬಾಣ ಹೊಡೆಸ್ಕೊಂಡ ಸತ್ತಾನ ಅಂದ್ರ ದೇವ್ರ ಸತ್ತೈತಿ ಇಲ್ಲ ಇಲ್ಲಿ ದ್ವಾಪಾರದಾಗ ಸತ್ತಾನ ಇವ್ ದ್ವಾಪಾರದಾಗ ಸತ್ತ ಹೌದು ಇನ್ನು ಕಲಿಯುಗದಾಗ ಒಂದು ಸಾಯ್ತೈತಿ ತಮ್ಮ ಅದ ಯಾವದವ ವರ್ಷಕ್ಕೊಮ್ಮೆ ಬಡಸ್ಕೊಂಡು ಸಾಯ್ತೈತಿ ನೋಡಿದಿಲ್ಲ ಜೋಕುಮಾರ ಅವನು ದೊಡ್ಡ ದೇವ್ರಿ ಹನುಮಂತ ದೊಡ್ಡ ದೇವ್ರ ಹೆಚ್ಚಿನ ದೇವ್ರ ಒಬ್ಬೊಬ್ಬರು ರೈತರು ಒಂದ್ ಅಗದ ಮಾಡ್ತಾರ್ರಿ ಏನ್ ಮಾಡ್ತಾರವ ಜೋಕುಮಾರ ಬುಟ್ಟಿ ಹಾಕುತ್ತ ಬಂದಂದ್ರ ಮಳಿ ಮುಂದ ಆಗತೈತೆ ಇಲ್ಲೋ ಬುಟ್ಟಿ ಎತ್ತಿ ಕೇಳ್ತಾರ ದೇವ್ರ ದಾನ ತೇಳಿ ಬುಟ್ಟಿ ಎತ್ತಿ ಕೇಳ್ತಾರ ದೇವರ ಸಮಾನದಾನು ಬುಟ್ಟಿ ಎತ್ತಿ ಕೇಳೋ ಮಳಿ ಆಗತೈತಿ ಇಲ್ಲ ಬರೀ ಬುಟ್ಟಿ ಎತ್ತು ಕೂಡ ಗೊತ್ತಾಗತೈತಿ ವಾಜ್ಯ ಹಗರ ಕಂಡು ಹಿಡಿತಾರ ಅಂತ ದೇವ್ರ ಅಲ್ಲದ ಕೆಲಸ ಮಾಡಿಸ್ಕೊಂಡು ವರ್ಷಕ್ಕೊಮ್ಮೆ ಬಡಿಸ್ಕೊಂಡು ಸಾಯ್ತೈತಿ ಈ ಸದ್ಯ ಅವ ಬಾಣ ಹೊಡೆಸ್ಕೊಂಡು ಸತ್ತಾನ ಇವ ಹಂಗಿಲ್ಲ ಚಲೋ ಇವನ ಮೂಲ್ಯಾಂದ ಒಣಕಿ ತಗೊಂಡು ಹಣದ ಬಡದಾರ ಓಡಾಡಿಸಿ ಬಡದಾರ ಮತ್ತ ಯಾಕ ಅದಕ್ಕೆ ಹೇಳ್ಯಾರ ಮಾಡಿದ ಕರ್ಮ ಕೈಲೇ ಬಾಯಿಲೆ ಕಚ್ಚಿಲೆ ಮೊದಲು ಪಚ್ಚಿರು ಮಂದಿಗೆ ಬೋದ ಹೇಳು ಮಂದಿಗೆ ನೀ ಕಚ್ಚಿಲೆ ಡಿಲ್ಲ ಇದ್ದಿ ನಿನ್ನ ಹಣದ ಮಣ್ಣು ಕೊಡ್ತಾರ ನಿನ್ನ ಹೋದ ಅದಕ್ಕ ಇದು ಕಲಿಯುಗದಾಗ ಸತ್ತದ ದೇವರ ದೇವರ ಸತ್ತದ ಹೇಳಿ ನಿನಗೆ ಇನ್ನ ದೇವರ ಒಟ್ಟ ಉಣಂಗಿಲ್ಲ ದೇವ್ರ ಒಟ್ಟ ಉಣಂಗಿಲ್ಲ ಉಣಾವಲ್ಲ ಅಲ್ಲ ಗಾಳಿಗೆ ಬಿಟ್ರ ಹಾರಾವಲ್ಲ ನೀರ್ನ್ಯಾಗ ಹೋಗಿದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗಿದ್ರ ಸುಡಾವಲ್ಲ ದೇವರಿಗೆ ಆಶೆ ಆಕಾಂಕ್ಷೆಗಳ ಇಲ್ಲ ಏನೂ ಇಲ್ಲ ದೇವರ ಒಟ್ಟ ಉಣಾವಲ್ಲ ಹೇಳ್ತಾರ್ರಿ ದೇವರು ಉಣಾವಲ್ಲತ್ ನೀ ಹೇಳ್ತಿ ದೇವರು ಉಂಡನತ್ ನಾ ಹೇಳ್ತಾನೆ ಹೇಳ್ತಾನೆ ಕೇಳ ಹೇಳ್ರಿ ದೇವರ ಒಟ್ಟ ಉಂಡಿಲ್ಲ ಅಂತ ನನಗನೇನು ತಮ್ಮ ದೇವರ ಉಂಡದ ತಗದ ಕೊಡವೆ ನಿನ್ನ ಕೈಯಾಗ ಬೇಡ ಕಣ್ಣಯ್ಯ ಅಂತ ಎದ್ದ ತಮ್ಮ ಕೇಳ ಆವಾಗ ದಿನ ಮಲ ಬಡದ ತಂದ ಇಡ್ತದ ಲಿಂಗದ ಎಡರೇಗ ಲಿಂಗದ ಎಡರೇಗ ಏ ಬೇಡ ಕಣ್ಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಭಗವಾನ್ ತಮ್ಮ ಮಲದ ಮಾಂಸ ಉಂಡಾನಪ್ಪ ಅವನ ನಿಮ್ಮ ದೇವರ ಉಂಡ ತಗದ ತಿಳಿಸಿ ಹೇಳೇನು ಏದೋ ವಾಲದ ದೇವರ ಒಟ್ಟ ಬೆಂಕಿ ಒಳಗ ಸುಡುವ ಬೆಂಕಿ ಒಳಗ ದೇವರ ಸುಡುದಿಲ್ಲ ಅಂತ ಹೇಳ್ತೀರಿ ವರ್ಷಕ್ಕೊಮ್ಮೆ ನಿಮ್ಮ ದೇವರ ಸಾಯ್ತದ ಬೆಂಕಿಯ ಒಳಗ ಏನ್ ಹೇಳ್ತಾರ ನೋಡ್ತಮ್ಮ ವರ್ಷಕ್ಕೊಮ್ಮೆ ಬೆಂಕಿ ಒಳಗ ದೇವರ ಸುಡಂಗಿಲ್ಲ ಸಾಯಂಗಿಲ್ಲ ಅಂತ ಹೇಳ್ತಾರಲ್ರಿ ವರ್ಷಕ್ಕೊಮ್ಮೆ ಬೆಂಕಿಯಾಗ ಸುಡ್ತೈತಿ ಯಾವ ದೇವ್ರಿ ಅದು ಮತ್ತ ಈ ಗಂಡ ಹಾಡವ್ರ ನೀರ್ಸ ಜಾತ್ರೆ ಯಾವ್ದು ಯಾವಾದ್ರಿ ಅಡಿದ ಶಂಕ ಡಬ್ಬಕ್ ಹೋಳಿ ಹುಣಿವಿ ವರ್ಷಿಗೊಮ್ಮ ಒಂದೇ ದ್ವಾರ ಕಾಮದೇವನ ಬೆಂಕಿಯಾಗ ಹಾಕಿ ಸುಡ್ತಾರ ಡಬ್ಬ ಹಾಕಿ ಅದನ್ನು ಹಂಗ ತಮ್ಮ ಹೌದಾ ಸಿದ್ದರಾಮೇಶ್ವರ ಕಮಿಟಿ ಯಾವ ನಮ್ಮ ಸಿದ್ದರಾಮೇಶ್ವರ ಪಂಚ ಕಮಿಟಿ ಹಿರಿಯರಾದಂತವ್ರು ಸಾಕಿ ನಮ್ಮ ಅಫ್ಜಲ್ಪುರ ಗ್ರಾಮದವರು ಎಷ್ಟು ತಮ್ಮ ಇವರಾದ್ರಿ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪ ಯಾವ್ದ್ರಿ ಕಾಮದೇವ ವರ್ಷಕ್ಕೊಮ್ಮೆ ಬೆಂಕಿಯಾಗ ಸಾಯ್ತಾನ ಮಾಂಸ ದೇವ್ರ ಉಂಡಿಲ್ಲ ಅಂದಿದ್ದಿ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಸಾಲಿಲ್ಲ ನಿಮ್ಮ ಪರಮಾತ್ಮ ಅವನ ಉಂಡಾನ ಏನ ನೀರ್ನ್ಯಾಗ ಹೋಗಿದ್ರ ಮುಣಗಂಗಿಲ್ಲ ಗಾಳಿ ಬಿಟ್ರ ಹಾರಂಗಿಲ್ಲ ಶ್ರೀ ರೇಣುಕಾ ಇದು ಭಾಂಡೆದ ಅಂಗಡಿ ಅದೇ ರೀತಿಯಾಗಿ ಯಾವ ನಮ್ಮ ಶ್ರೀ ರೇಣುಕಾದೇವಿ ಭಾಂಡೆ ಅಂಗಡಿ ಮಾಲೀಕರಾದಂತವ್ರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಇನಕ 501 ಕೊಟ್ಟಾರಿ ಈಗ 501 ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಕರೆ ನಾವು ಬಸಣ್ಣ ಒಂದು ಮಾತು ಹೇಳಿದ್ರಿ ಇದಕ್ಕೆ ಈಕಿ ಬಾಂಡೆ ಆಗ್ಯದು ನಮ್ಮ ಕೈಯಾಗ ಆಗೈತ್ರಿ.
ಏ ಹೇಳಿದ್ರಲ್ಲ ಬಾಂಡೆ ನೀವು ಮಾರ್ಯಾನ. ಮಗ ಬರೇ ಬಾಂಡೆದಾಗ ಬಡ್ದಾಡಿ ಸಾಯ್ತಾ ನೀವು ಬಾಂಡೆ ಇದೆಯಲ್ಲ ಒಂದು ಏ ತಮ್ಮ ಒಂದು ಮಾತು ಹೇಳ್ತೀನಿ ಕೇಳು ಹೆಂಗ ಆ ಬಾಂಡೆ ಅಂದ್ರೆ ಹೆಣ್ಣು ಐತಿ ಅಂದಿಲ್ಲ ಹಾ ಹಾ ನೀ ಸತ್ತ ಬಳಕಾದ್ರೂ ಸಹಿತ ಹೌದು ಮೂರು ಮನ್ಯಾಗಿಂದ ದೊಡ್ಡ ಬಾಂಡೆ ಬೇಕಾಗಿಲ್ಲ ಇಲ್ಲ ಬರೇ ಕಿಟ್ಟು ಮಗಿ ಪರಿಯಾಣ ಬೇಕಾಗೈತಿ ನಿನ್ನ ಹೆಣಕ ತಂದ ನಿನಗ 3 ಕೂಳು ಇಡ್ಲಾಕ ಹೌದು ಗಡಿಗೆ ಬೇಕು ಗಡಿ ನೀ ಸತ್ತ ಬಳಕೂನು ನಿನಗ ಬಾಂಡೆನ ಬೇಕ ಬೇಕು ನೀನ ಹೇಳಿದಿ ಬಾಂಡೆ ಅಂದ್ರೆ ಹೆಣ್ಣಿದ್ದಂಗ್ರೆ ಅಂತ ಹೇಳಿ ಹೇಳ್ತಾನ ನೀ ಸತ್ತ ಬಳಕಾದ್ರೂ ನಿನಗ ಬಾಂಡೆ ಬೇಕ ಬೇಕು ನಿನ್ನ ಮನ್ಯಾಗ ನೀ ಉಣ್ಬೇಕಾದ್ರೂ ನಿನಗ ಬಾಂಡೆ ಬೇಕ ಬೇಕು ತಮ್ಮ ನೀ ಏನ ಮಾಡ್ಬೇಕಾದ್ರೂ ಈ ಬಾಂಡೆ ಬೇಕ ಬೇಕು ಗಡಿಗೆ ಅಂತ ಹಾಡಿಬೇಕು ಗಡಿಗೆ ಬೇಕ ಗಡಿಗಿದ್ರ ಅಡಿಗೆ ಅಡಿಗೆ ಗಡಿಗಿನ ಇರ್ಲಿಕ್ಕ ಎದರಾಗ ಅಡಿಗೆ ಎಲ್ಲಿ ಮಾಡವ ಅಡಿಗೆ ಎಲ್ಲಿ ಉಣಾವದಿ ಎಲ್ಲಿ ತಿನ್ನಾವದಿ ಎದರಾಗ ಸಾಯಾವದಿ ಎಲ್ಲಿ ಬರ್ದಾರ ನೀನು ನಿನ್ನ ಹೋಗದ ಬಂದು ಹುಗ್ಗಿ ಉಣ್ಲಿ ಮನ್ಯಾಗ ಏನ್ ಹಚ್ಚಿದೀವ ಎಂಟದಾರ್ನಿ ಹಚ್ಚಾರ ನೋಡ್ರಿ ಅವ್ರು ಹಿರಿಯರು ಅಂತ ತಿಳಿದಾಗ ಒಂದು ಹೌಸಿಲೆ ಕೊಡ್ತಾರ ಇವ ಅದಕ್ಕೊಂದು 20 ತೋರಿಸ್ಕೊತ ಎದ್ದು ಬಿಡ್ತಾನ ಬಾಂಡೆ ಅನ್ನೋ ಭಾಳ ಕೀಳು ಬಾಂಡೆ ಅದ ಅವಂಗ ತಿಳಿದೈತಿ ಹಂಗ ತಮ್ಮ ನಿನಗ ಗೊತ್ತಿಲ್ಲ ಹೌದು ಒಂದ್ರ ಸಹಾಯ ಇಲ್ಲದ ಒಂದಕ್ಕ ದಗದ ಆಗಿಲ್ಲ ಆಗಿಲ್ಲ ಅವನಿಗಿಲ್ಲ ಬರೇ ಒಬ್ಬರದಿಂದ ಜಗ ಹುಟ್ಲಾಕ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಒಂದಕ್ಕೊಂದು ಜೋಡ ಬೇಕ ಆದ್ರೂ ನಾ ಒಟ್ಟ ಇಲ್ಲದ ನೀ ತಯಾರು ಮಾಡ್ತಾನಲ್ಲ ಕತ್ತಿದಿಲ್ಲ ನಾ ಇಲ್ಲದ ನಿನಗ ಏನು ನೇಗಿಲ್ಲ ಅಂತೇಳಿ ನಾ ವಾದ ಮಾಡ್ಲತ್ತೀನಿ ನಿನಗ ನಾ ಬೇಕ ನಾವು ಬೇಕಲ್ಲ ಪ್ರತಿಯೊಂದಕ್ಕೂ ಹೆಣ್ಣು ಬೇಕ ಹೆಣ್ಣು ಬೇಕ್ರಿ ಅಕ್ಕಿನ ಬಿಟ್ಟು ಏನು ಆಗೋದೈತೇನೋ ಇಲ್ಲ ಆಗಲಕ್ಕ ಬರಂಗಿಲ್ಲ ಹೋಗ್ಲಿ ಇವ್ರ ಅಪ್ಪ ಅದಕ್ಕ ತಮ್ಮ ಏನಾಯ್ತ್ರಿ ದೇವ್ರ ಉಂಡಿಲಂದಿ ಉಣದು ತಿಳಿಸ್ಕೊಟ್ಟಾನೆ ಹೌದ ದೇವ್ರ ಸತ್ತಿಲಂದಿ ಸತ್ತ ತಿಳಿಸ್ಕೊಟ್ಟಾನೆ ಹೌದವ ದೇವ್ರ ಬೆಂಕಿ ಒಳಗೆ ಹೋಗದ್ರ ಸುಡಂಗಿಲ್ಲಂದಿ ಬೆಂಕಿಯಾಗ ಹೋಗದು ಸತ್ತದ ಹೇಳಿ ನಿನಗೆ ಸುಟ್ಟಕೊಂಡು ಸತ್ತದ ಸಾತ್ತಿದ್ದು ಏನ ದೇವ್ರ ನೀರ್ನ್ಯಾಗ ಹೋಗದ್ರ ಮುಣಗಂಗಿಲ್ಲ ಅಂತ ಹೇಳ್ತೀನಿ ಅದೊಂದು ಉಳ್ದದೆ ಬಾಕಿ ಹೇಳ್ತಾನೆ ಕೇಳ ಎಲ್ಲಿ ಮುಣಗುತ್ತೈತಿ ಹೇಳ್ರಿ ನೀರಿನ ಒಳಗ ದೇವರ ಮುಣಗೋದಿಲ್ಲ ಅಂತ ಹೌದು ತಮ್ಮ ವರ್ಷಕ್ಕೊಮ್ಮೆ ದೇವರ ಬೀಳ್ತದ ನೀರಿನ ಒಳಗ ಬರೇ ಗಣಪತಿನ ತರ್ತಾಳ ಕೇಳೋ ಕೇಳಿ ಮನಿಯಾಗ ತಮ್ಮ 5 ದಿವಸ ಹೋದ ಕುಣಿಸಿ ಒಗಿತಾರ ನೀರಾಗ ಆಗ ಒಗಿತಾರ ನೀರಾಗ ಏ ನೀರಿನ ಒಳಗ ಒಗದ ಬಳಕ ದೇವರ ತಮ್ಮ ಮುಣಗ ಮುಣಿಗ್ಯಾದ ನೀರಾಗ ಏನೋ ದೇವರ ಮುಣಗಂಗಿಲ್ಲ ನೀರ್ನ್ಯಾಗ ಹೋಗದ್ರ ಅಂದಿ ನಾವು ವರ್ಷಕ್ಕೊಮ್ಮೆ ಗಣಪತಿನ ತಾನ ನೀರ್ನ್ಯಾಗ ಹೋಗಿತ್ತೀರಿ ಅವ್ ಮುಣಗತಾನೋ ಏನ ಮ್ಯಾಲ ತೇಲ್ತಾನೋ ಮುಣಿಗ್ಯಾನಿಲ್ಲ ದೇವ್ರ ಮುಣಿಗ್ಯಾನ ನಿನ್ನ ಲಿಸ್ಟ್ ಕೊಡ್ಲಾತೀನಿ ನಿನ್ನ ಹೇಳಿದ್ದಿಲ್ಲ ಲಿಸ್ಟ್ ಏನ ಈ ದೇವ್ರ ನೀರ್ನ್ಯಾಗ ಮುಣಿಗಿಲ್ಲ ಅಂದಿ ಮುಣಿಗಿದ ಹೇಳೇನಿ ಹೌದಲ್ರಿ ಏನ ದೇವ್ರ ತಮ್ಮ ಹೇಳ್ರಿ ಗಾಳ್ಯಾಗ ಒಟ್ಟ ಹಾರಂಗಿಲ್ಲ ತಮ್ಮ ಅವ್ರಿ ಹಾರ್ದವ ಹಣಮಾಪ ಹಾರಂಗಿಲ್ಲ ಗಾಳ್ಯಾಗ ಗಾಳಿಯಾಗ ಹಾರ್ತಾನ ಬರ್ರ ಬಸುಕ್ ಬರ್ರ ಬಸುಕ್ ಹಾರ್ತಾನಿಲ್ಲ ಬಾಳ ಚಿಲ್ಲರ್ ಆಗ್ತೈತಿ ಅದೆಲ್ಲ ಹಾರ್ತಾನ ತಮ್ಮ ಗಾಳ್ಯಾಗ ಹಾರಿದವ್ರದಾರು ನೀರ್ನ್ಯಾಗ ಮುಣಿಗಿದ ಇದೆಲ್ಲ ಆತು ಆಗ್ಯಾದ ನಿನಗೊಂದು ಕೇಳೇನ್ಯ ಏನ್ ಕೇಳಿದ್ರಿ ಗಣಪತಿ ಏನ್ ಅವನ ಮಗನೋ ಏನ್ ಅಪ್ಪನ ಮಗನೋ ಅಂತ ಹೇಳಿ ನಿನಗೆ ಕೇಳೇನ್ಯ ಅದನ್ನ ಯಾಕೆ ಅಲ್ಲೇ ಇಟ್ಟು ಹೋಗಿದಿ ಮುಚ್ಚಿ ಹೋಗ್ಯಾಡ್ರಿ ಹಂಗ ಹಿಂಗ ಮಾಡಿ ಹೇಳಕ್ ತಮ್ಮ ಹೆಂಗೈತಿ ಗೊತ್ತೇನ ಅಪ್ಪನ ಮಗ ಆತ ಏನ್ ಅಪ್ಪನ ಮಗನೋ ಇವನ ನಮ್ಮ ಅಪ್ಪನದ ಅದಕ್ಕೆ ಗೊತ್ತಿದ್ದಿದ್ದಿಲ್ಲ ಎಲ್ಲ ಬರೋಬರಿ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡಿ ಇಟ್ಟಿಳಕಿ ತಾಯಿ ಒತ್ತ ಅಪ್ಪನದ ಗೊತ್ತಿರ್ಲಾರ್ಕಾಗಿ ಅಪ್ಪನ ಸಂಗಟ ವಾದ ಮಾಡೈತಿ ಅದ ಬರೋಬರಿ ನಮ್ಮ ಮಗ ಅನ್ನೋದು ಗೊತ್ತಿದ್ರೆ ನೀ ಯಾಕೆ ಹೊಡಿತಿದ್ದಿ ಯಾಕೆ ಹೊಡೆದಿ ನಿನ್ನ ಮಗನ ಇದ್ದಲನ ಯಾಕೆ ಪಾಪ ಮಾಡಿದಿ ನೀ ಯಾಕೆ ಪಾಪ ಮಾಡಿದಿ ಜ್ಞಾನಿಗಳು ಹೇಳ್ತಾರ ಶಿಶು ಹತ್ಯೆ ಸ್ತ್ರೀ ಹತ್ಯೆ ಗೋ ಹತ್ಯೆ ಮಹಾಪಾಪ ಅಂತ ಹೇಳ್ತಾರ ಮತ್ತೆ ತಿಳಿದು ನೀ ಪರಮಾತ್ಮ ಪಾಪ ಮಾಡಿದ್ರು ಮತ್ತು ಒಂದು ನಿನ್ನ ಸ್ವತಃ ಮಗನ ರುಂಡ ನೀನ ಹೊಡಿತಿ ಅಂದ್ರೆ ನಿನಗೇನು ದೇವ್ರ ಅನ್ಬೇಕು ಏನು ದೇವ್ ಅನ್ಬೇಕು ಸೈತಾನ ದೇವ್ ಅನ್ಬೇಡ ಸೈತಾನ ಒಂದ್ ಮಾತು ಹೇಳ್ಯಾರ ಇನ್ನು ಲಾಸ್ಟ್ ಉಳ್ದೈತಿ ಒಂದ ಏನದು ಏಕ ಅಲ್ಲನದಿಂದ ಲೋಕ ಆಗ್ಯದ ಕ್ಯಾಬಿನ್ ಐತ್ರಿ ಪರಮಾತ್ಮ ಒಬ್ಬ ಅದಾನು ಅವಂಗ ಹೆಸರುಗಳ ಹಲವಾರು ಬಂದಾವ್ ಹೌದೌದು ಅವ ಇರಾಮ್ ಒಬ್ಬನೇ ಅದಾನ ಆದ್ರ ಅವಂಗ ನಾಮಕರಣ ಬ್ಯಾರೆ ಬಂದಾವ ಅಂದ್ರೆ ಏನು ನಿನ್ನ ಲೆಕ್ಕಲೆ ದೇವ್ರ ಒಬ್ಬ ಒಬ್ಬನೇ ಹೆಸರು ಬ್ಯಾರೆ ಬಂದಾವಂದಿ